ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಬೆಳ್ಳುಳ್ಳಿ ಖಾರ ಅಥವಾ ಹಸಿ ಖಾರ ರೊಟ್ಟಿ ಜೊತೆ ಹಚ್ಕೊಂಡು ತಿನ್ಲಿಕ್ಕಂದ್ರೆ ಊಟನ ಶಿವಿ ಹತ್ತಲ್ಲ. ಸೊ ಅಂಥದ್ದು ಒಂದು ರೆಸಿಪಿ ಇವತ್ತು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಜ್ಯೋತಿ ಪರಶುರಾಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಸಿ ಮೆಣಸಿಕಾಯ್ದು ಚಟ್ನಿ ಅಥವಾ ಖಾರವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡತ್ತೀರಿ ದಯವಿಟ್ಟು ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ ನಾನು 1 ಕಪ್ ಆಗುವಷ್ಟು ಹಸಿ ಮೆಣಸಿಕಾಯಿ ಅಂದರೆ ಖಾರ ಕಮ್ಮಿ ಇರುವಂತಹ ಒಂದು ಹಸಿ ಮೆಣಸಿಕಾಯನ್ನು ತೊಗೊಂಡಿದ್ದೀನಿ. ಅದರದ್ದೆಲ್ಲ ತುಂಬವನ್ನು ತಕ್ಕೊಂಡು ಸ್ವಚ್ಛಂಗೆ ತೊಳೆದ ಇಟ್ಕೊಂಡಿನಿ. ಸೊ ಹಾಗಂದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿದರೆ, ನಾವೊಂದು ಗ್ಯಾಸ್ ಮೇಲೆ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ, ತವಾವನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ತುಂಬ ತೆಗೆದಿಟ್ಟಿರುವಂಥ ಎಲ್ಲ ಹಸಿಮೆಣ್ಸಿಕಾಯಿನ ಹಾಕ್ತಾ ಇದ್ದೀನಿ. ಅದಕ್ಕೆ ನಾವು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತೀನಿ. ನಿಮಗೆ ಎಣ್ಣೆ ಎಷ್ಟು ಬೇಕಲ್ಲ ಅಷ್ಟನ್ನು ನೀವು ಹಾಕೋಬೋದು. ಕಡಿಮೆ ಬೇಕಾದರೆ ಕಡಿಮೆನೂ ಹಾಕೋರಿ, ಇಲ್ಲ ಹೆಚ್ಚು ಬೇಕಂತಂದರೆ ಹೆಚ್ಚು ಹಾಕೋರಿ. ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಟು 2 ರಿಂದ 3 ನಿಮಿಷ ಸಣ್ಣಂಗೆ ಹುರ್ಕೊಳ್ಳೋಣ. ಯಾಕಂದ್ರೆ ಜಾಸ್ತಿ ಜೋರಂಗೆ ಇಟ್ಕೊಂಡ್ವಿ ಅಂದರೆ ಇದು ಸಿಡಿ ಚಾನ್ಸಸ್ ಇರುತ್ತೆ. ನಾ ತುಂಬ ತೆಗ್ದಿರೋ ಮೇನ್ ಇಂಟೆನ್ಷನ್ ಏನಂತಂದರೆ ಸಿಡಿಬಾರ್ದು ಅಂತ ಹೇಳಿ. ಸೊ ಹಂಗಾಗಿ ಇದನ್ನು ಸ್ಲೋ ಹಂಗೆ ನಾವು ಇವಾಗ ಹುರ್ಕೊಳ್ಳೋಣ. ಈ ಒಂದು ಹಸಿ ಖಾರದ ಚಟ್ನಿ ಜೋಳದ ರೊಟ್ಟಿ ಜೋಡಿ ತಿನ್ನಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ನೀವು ಚಪಾತಿ ಕಾಂಬಿನೇಷನ್ ಆಗಿನೂ ಕೂಡ ತಿನ್ಬೋದು. ಇದನ್ನು ಮಾಡಿಟ್ಕೊಂಡ್ರೆ ನಾವು ಯಾವಾಗಾದರೂ ನಾವು ಹಸಿಮೆಣ್ಸಿಕಾಯಿ ಹಾಕಿ ಪಲ್ಯ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಎಣ್ಣೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳಕತ್ತೀನಿ, ಯಾಕಂತಂದರೆ ನಂದು ಮೆಣಸಿಕಾಯಿ ಜಾಸ್ತಿ ಇರ್ತೈತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ಎಣ್ಣೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿನಿ. ಇವಾಗ ನೋಡ್ರಿ ಒಂದು ಸ್ವಲ್ಪ ಇವು ಹುರಿದಾವ. ಇವು ಪೂರ್ತಿ ಹುರಿದಾದ್ಮೇಲೆ ಇದಕ್ಕೆ ನಾವು ಮೊದಲನ್ನ ಸುಲಿದಿಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೇಕು. ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಇನ್ನೂ ಟೇಸ್ಟಿಯಾಗನೇ ಇರುತ್ತೆ. ಇಲ್ಲಿ ಹಾಗಾಗಿ ನಾನು ಇಲ್ಲೊಂದು 3-4 ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನೂ ಸಹಿತ ಇವಾಗ ಲೋ ಫ್ಲೇಮಲ್ಲಿನ ಮೆಣಸಿಕಾಯಿ ಜೊತೆನ ಹುರ್ಕೊಳ್ಳೋಣ. ಇವಾಗ ಇವೆರಡು ಹುರಿದಾವ. ಇವಾಗ ಇದಕ್ಕೆ ನಾನು ಕರಿಬೇವು ಸೊಪ್ಪನ್ನು ಹಾಕೋತೇನೆ. ಕರಿಬೇವು ಹಾಕೋದ್ರಿಂದ ಟೇಸ್ಟಿನೂ ಆಗುತ್ತೆ ಮತ್ತು ಇದು ಪೂರ್ತಿ ಹಸಿರಾಗಿನೂ ಆಗುತ್ತೆ. ಹಾಗಾಗಿ ನಾನು ಕರಿಬೇವನ್ನ ಮತ್ತು ಇದಕ್ಕೆ ಆ್ಯಡ್ ಮಾಡಿಕೊಂಡು ಹುರ್ಕೊಳಕತ್ತೀನಿ. ಇದು 2 ನಿಮಿಷ ಹುರಿದಾದ್ಮೇಲೆ ಎಲ್ಲವನ್ನು ನಾವು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಇವಾಗ ನೋಡಿರಿ ನಾನು ಕೊತ್ತಂಬರಿಯನ್ನು ಸುತ್ತ ಆ್ಯಡ್ ಮಾಡಕತ್ತೀನಿ. ಇವೆಲ್ಲವನ್ನು ಮತ್ತೆ ಇನ್ನೊಂದು 2 ನಿಮಿಷ ಸರಿಯಾಗಿ ಹುರ್ಕೊಂಡು ಇದಕ್ಕೆ ನಾವು ಇವಾಗ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರತ್ತೆ ಅಂಥೇಳಿ ಇದನ್ನು ಒಂದು ನಿಮಿಷ ಅಥವಾ 30 ಸೆಕೆಂಡ್ ಅಷ್ಟನ್ನು ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಮತ್ತೊಂದು 2 ನಿಮಿಷ ಇದನ್ನು ಹುರ್ಕೊಳ್ಳೋಣ. ಇದಕ್ಕೆ ನಾನು ಇನ್ನೊಂದು ಏನು ಆ್ಯಡ್ ಮಾಡಕತ್ತೀನಿ ಅಂದರೆ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಹಾಕ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಅಂತಂದ್ರೆ ಟೇಸ್ಟಿಯಾಗಿರತ್ತೆ ಅಂತೇಳಿ ಸ್ವಲ್ಪ ನಾವು ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಈ ಹುಣಸೆ ಹಣ್ಣನ್ನು ಕೂಡ ಇವಾಗ ಒಂದು ಸ್ವಲ್ಪ ಲೈಟಂಗೆ ನಾವು ಬಿಸಿಯನ್ನು ಮಾಡೋಣ. ಇದಕ್ಕೆ ನಾವು ಒಂದು ಹುರಿದಿರುವಂಥ ಶೇಂಗಾವನ್ನು ಹಾಕ್ಕೋತಾ ಇದ್ದೀನಿ. ಅದನ್ನೂ ಸಹಿತ ಇನ್ನೊಂದು ಸ್ವಲ್ಪ ನಾವು ಎಣ್ಣೆ ಒಳಗನ ಫ್ರೈ ಮಾಡೋಣ. ಇವಾಗ ನೋಡಿ ಅಷ್ಟುವನ್ನು ನಾವು ಇನ್ನೊಂದು 2 ನಿಮಿಷ ಅಥವಾ 1 ನಿಮಿಷನ ಲೋ ಫ್ಲೇಮಲ್ಲಿ ಇಟ್ಟು ಬೇಕಿದ್ರೆ ನಮಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡ್ಬೋದು. ನಾವು ಜಾಸ್ತಿ ಎಣ್ಣೆ ಉಣ್ಣಲ್ಲ ಅಂತ ಎಣ್ಣೆ ಕಮ್ಮಿ ಹಾಕೀನಿ. ಸೊ ಇದನ್ನ ನಿಧಾನವಾಗಿ ನಾವು ಫ್ರೈಯನ್ನು ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಬಿಡೋಣ. 5 ನಿಮಿಷ ಗ್ಯಾಸ್ ಆಫ್ ಮಾಡಿ ಇದನ್ನು ಪೂರ್ತಿ ಆರಕ್ಬಿಟ್ಟು ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇವಾಗ ಇದು ತಣ್ಣಗಾಗೈತಿ. ಸೊ ನಾವು ಒಂದು ಸಣ್ಣ ಮಿಕ್ಸಿ ಜಾರನ್ನು ತೊಗೊಂಡಿನಿ, ಅದಕ್ಕೆ ಎಲ್ಲವನ್ನು ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ. ಇವಾಗ ನಾವು ಎಲ್ಲ ಟ್ರಾನ್ಸ್ಫರ್ ಆದಮೇಲೆ ನಮಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ನಿಮಗೆ ಬೇಕಂತಂದರೆ ಸ್ವಲ್ಪ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನು ಇಲ್ಲಿ ಬೆಲ್ಲ ಹಾಕಿಲ್ಲ, ನಿಮಗೆ ಬೇಕಂತಂದ್ರೆ ಹಾಕೋಬೋದು. ಇದನ್ನು ನಾವು ಮಿಕ್ಸಿ ಮಾಡಿ ಪೇಸ್ಟನ್ನು ಮಾಡೋಣ. ಜಾಸ್ತಿ ಏನು ಸ್ಮೂತಾಗಿ ಪೇಸ್ಟ್ ಮಾಡೋಬೇಡ, ಸ್ವಲ್ಪ ತರಿಯಾಗಿ ಇದ್ರೂ ತಿನ್ನೋಕೆ ರುಚಿ ಹತ್ತತ್ತೆ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ರೀತಿಯಾಗಿ ಇದು ಪೇಸ್ಟ್ ಆಗೈತೆ ಅಂತೇಳಿ. ನಾನು ಸ್ವಲ್ಪ ತರಿಯಾಗಿನ ರುಬ್ಕೊಂಡಿನಿ, ನಿಮಗೆ ಬೇಕಂದ್ರೆ ಪೇಸ್ಟಾಗಿನೂ ರುಬ್ಕೋಬೋದು. ಸೊ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ದು ಸ್ಪೆಷಲ್ ಹಸಿಮೆಣಸಿನ್ಕಾಯಿ ಚಟ್ನಿ ರೆಡಿ ಆಗೈತಿ. ಇದ್ರ ಜೊತೆ ನಾವು ಎಣ್ಣೆಯನ್ನು ಹಾಕೊಂಡು ಕೂಡ ಉಣ್ಬೋದು, ಇಲ್ಲ ನಮಗೆ ಎಣ್ಣೆ ಸೇರಲ್ಲ ಅಂದ್ರೆ ಮೊಸರು ಜೊತೆನೂ ಕೂಡ ತಿನ್ಬೋದು. ರೊಟ್ಟಿ ಜೊತೆ ತಿಂದ್ರೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಿದ್ರೆ ನೋಡಿದ್ರಲ್ಲ ಫೈನಲ್ ಆಗಿ ಯಾವ ರೀತಿಯಾಗಿ ನಮ್ಮದು ಹಸಿಮೆಣಸಿನ್ಕಾಯಿ ಚಟ್ನಿ ರೆಡಿ ಆಗೈತೆ ಅಂತೇಳಿ. ನಿಮಗೆ ಮತ್ತೆ ಯಾವುದಾದ್ರೂ ರೆಸಿಪಿ ಬೇಕಂತಂದ್ರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.